ಲಿವರ್ ಅನ್ನು ನೈಸರ್ಗಿಕವಾಗಿ ಡಿಟಾಕ್ಸ್ ಮಾಡುವ ಸರಳ ವಿಧಾನಗಳು. 1 ಕ್ಷಣ ಯೋಚಿಸಿ. ನಮ್ಮ ದೇಹದಲ್ಲಿ ದಿನಕ್ಕೆ 24 ಗಂಟೆ ಕೆಲಸ ಮಾಡುತ್ತಾ ಇರುವ ಒಂದು ಪ್ರಮುಖ ಅಂಗ ಇದೆ. ನಾವು ಮಲಗಿದ್ದರೂ ಅದು ಕೆಲಸ ಮಾಡುತ್ತೆ. ನಾವು ತಪ್ಪು ಆಹಾರ ತಿಂದರೂ ಅದನ್ನು ಸರಿಪಡಿಸಲು ಅದು ಪ್ರಯತ್ನ ಮಾಡುತ್ತೆ. ಆ ಅಂಗವೇ ಲಿವರ್. ಆದರೆ ಇವತ್ತು ಬಹಳ ಜನರಲ್ಲಿ ಒಂದು ಸಮಸ್ಯೆ ತುಂಬಾ ಸಾಮಾನ್ಯವಾಗಿದೆ: ಫ್ಯಾಟಿ ಲಿವರ್. ಇದರಿಂದ ತುಂಬಾ ಜನರಿಗೆ ಸುಸ್ತು, ಜೀರ್ಣ ಸಮಸ್ಯೆ, ವಿಟಮಿನ್ ಕೊರತೆ ಮತ್ತು ಮುಂದಕ್ಕೆ ದೊಡ್ಡ ಕಾಯಿಲೆಗಳ ಅಪಾಯ ಕೂಡ ಬರುತ್ತದೆ. ಆದರೆ ಒಂದು ಮುಖ್ಯ ಪ್ರಶ್ನೆ: ಲಿವರ್ ಅನ್ನು ನೈಸರ್ಗಿಕವಾಗಿ ಸ್ವಚ್ಛ ಮಾಡಿಕೊಳ್ಳಲು ಸಾಧ್ಯವೇ? ಹೌದು. ಸರಿಯಾದ ಆಹಾರ ಮತ್ತು ಕೆಲವು ಸರಳ ಅಭ್ಯಾಸಗಳಿಂದ ನಮ್ಮ ಲಿವರ್ ಆರೋಗ್ಯವನ್ನು ಮತ್ತೆ ಸುಧಾರಿಸಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಲಿವರ್ ಹೇಗೆ ಕೆಲಸ ಮಾಡುತ್ತದೆ, ಲಿವರ್ ಸಮಸ್ಯೆಯ ಆರಂಭಿಕ ಲಕ್ಷಣಗಳು ಏನು ಮತ್ತು ಮನೆಯಲ್ಲಿ ಮಾಡುವ ಸರಳ ಲಿವರ್ ಡಿಟಾಕ್ಸ್ ವಿಧಾನಗಳು ಯಾವುದು ಎಂದು ನೋಡೋಣ. ಲಿವರ್ ಯಾಕೆ ಅಷ್ಟು ಮುಖ್ಯ? ನಮ್ಮ ದೇಹವನ್ನು ಒಂದು ಫ್ಯಾಕ್ಟರಿ ಅಂತ ಊಹಿಸಿ. ಪ್ರತಿದಿನ ದೇಹದಲ್ಲಿ ಸಾವಿರಾರು ರಾಸಾಯನಿಕ ಪ್ರಕ್ರಿಯೆಗಳು ನಡೆಯುತ್ತವೆ. ಆ ಪ್ರಕ್ರಿಯೆಗಳ ನಂತರ ದೇಹದಲ್ಲಿ ಕೆಲವು ವಿಷಾಂಶಗಳು ಕೂಡ ಉತ್ಪತ್ತಿಯಾಗುತ್ತವೆ. ಆ ವಿಷಾಂಶಗಳನ್ನು ನಿಷ್ಕ್ರಿಯಗೊಳಿಸುವ ಕೆಲಸವನ್ನು ಮಾಡುವ ಮುಖ್ಯ ಅಂಗವೇ ಲಿವರ್. ಲಿವರ್ ದೇಹದಲ್ಲಿ ವಿಷಾಂಶಗಳನ್ನು ತೆಗೆದುಹಾಕುವುದು, ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದು, ಹಾರ್ಮೋನ್ ಸಮತೋಲನ, ಪೋಷಕಾಂಶಗಳ ಸಂಗ್ರಹ, ಔಷಧಿಗಳನ್ನು ಪ್ರಕ್ರಿಯೆಗೊಳಿಸುವುದು ಇತ್ಯಾದಿ 500ಕ್ಕೂ ಹೆಚ್ಚು ಕೆಲಸಗಳನ್ನು ಮಾಡುತ್ತದೆ. ಅದರರ್ಥ ಲಿವರ್ ಆರೋಗ್ಯ ಸರಿಯಾಗಿಲ್ಲ ಅಂದ್ರೆ ದೇಹದ ಬಹುತೇಕ ವ್ಯವಸ್ಥೆಗಳು ಪ್ರಭಾವಿತವಾಗಬಹುದು. ಲಿವರ್ ಸಮಸ್ಯೆಯ ಆರಂಭಿಕ ಲಕ್ಷಣಗಳು. ಬಹಳ ಜನರು ಒಂದು ತಪ್ಪು ಮಾಡುತ್ತಾರೆ: ಲಿವರ್ ಸಮಸ್ಯೆ ಇದ್ದರೆ ಹೊಟ್ಟೆ ನೋವು ಬರುತ್ತದೆ ಅಂತ ಯೋಚಿಸುತ್ತಾರೆ. ಆದರೆ ಬಹುತೇಕ ಸಂದರ್ಭಗಳಲ್ಲಿ ಆರಂಭದಲ್ಲಿ ನೋವು ಕಾಣಿಸುವುದೇ ಇಲ್ಲ. ಲಿವರ್ ಸಮಸ್ಯೆ ಇದ್ದಾಗ ಕೆಲವು ಸೂಚನೆಗಳು ಕಾಣಿಸಬಹುದು. ಉದಾಹರಣೆಗೆ, ತಿನ್ನುವ ಆಸಕ್ತಿ ಕಡಿಮೆ ಆಗುವುದು, ಎಷ್ಟು ಚೆನ್ನಾಗಿದ್ದ ಆಹಾರ ಇದ್ದರೂ ತಿನ್ನಬೇಕು ಅನ್ನಿಸದು, ಸ್ವಲ್ಪ ತಿಂದರೂ ಹೊಟ್ಟೆ ತುಂಬಿದಂತೆ ಅನ್ನಿಸುವುದು, ಜೀರ್ಣ ಸಮಸ್ಯೆಗಳು, ಗ್ಯಾಸು, ಬ್ಲೋಟಿಂಗ್, ಹೊಟ್ಟೆ ಅಸ್ವಸ್ಥತೆ, ಹೆಚ್ಚು ಸುಸ್ತು, ಯಾವುದೇ ಕೆಲಸ ಮಾಡಲು ಮನಸ್ಸಿಲ್ಲ, ಎಂದಿಗೂ ಆಯಾಸ, ಮೂತ್ರ ಗಾಢ ಬಣ್ಣದಲ್ಲಿ ಹೋಗುವುದು, ಚರ್ಮದಲ್ಲಿ ಕೆರುವು, ಮೋಷನ್ ಬಣ್ಣ ಬದಲಾಗುವುದು. ಈ ಲಕ್ಷಣಗಳು ಕಂಡರೆ ಅದೇ ಲಿವರ್ ಸಮಸ್ಯೆ ಅಂತ ಅಲ್ಲ. ಆದ್ರೆ ಇವುಗಳನ್ನು ನಿರ್ಲಕ್ಷ್ಯ ಮಾಡಬಾರದು. ಲಿವರ್ ಡಿಟಾಕ್ಸ್ ಅಂದ್ರೆ ಏನು? ಬಹಳ ಜನರು ಕೇಳುತ್ತಾರೆ: ಲಿವರ್ ಡಿಟಾಕ್ಸ್ ಮಾಡಲು ವಿಶೇಷ ಔಷಧಿ ಬೇಕಾ? ಉತ್ತರ: ಇಲ್ಲ. ಲಿವರ್ ಡಿಟಾಕ್ಸ್ ಮಾಡಲು ಮೆಡಿಸಿನ್ ಅಗತ್ಯವಿಲ್ಲ. ಸರಿಯಾದ ಆಹಾರ ಮತ್ತು ಜೀವನ ಶೈಲಿ ಬದಲಾವಣೆ ಸಾಕಷ್ಟು ಸಹಾಯ ಮಾಡುತ್ತವೆ. ಲಿವರ್ ಡಿಟಾಕ್ಸ್ ಮಾಡುವಾಗ ಮುಖ್ಯವಾಗಿ 3 ಕೆಲಸ ಮಾಡಬೇಕು: ವಿಷಾಂಶಗಳನ್ನು ಕಡಿಮೆ ಮಾಡುವುದು, ಸರಿಯಾದ ಪೋಷಕಾಂಶಗಳನ್ನು ನೀಡುವುದು, ದೇಹದ ವಿಸರ್ಜನೆ ವ್ಯವಸ್ಥೆ ಸರಿಯಾಗಿರಬೇಕು. ಲಿವರ್ ಹಾಳಾಗುವ ಪ್ರಮುಖ ಕಾರಣಗಳು. ಇವತ್ತು ಲಿವರ್ ಸಮಸ್ಯೆಗೆ ಮುಖ್ಯ ಕಾರಣಗಳು ಯಾವುವು? ಹೆಚ್ಚು ಸಕ್ಕರೆ, ಫ್ರಕ್ಟೋಸ್ ಇರುವ ಪಾನೀಯಗಳು, ಪ್ರೊಸೆಸ್ಡ್ ಆಹಾರ, ಕಾರ್ಬೋನೇಟೆಡ್ ಡ್ರಿಂಕ್ಸ್, ಆಲ್ಕೋಹಾಲ್, ಧೂಮಪಾನ, ಹೆಚ್ಚು ಔಷಧಿ ಸೇವನೆ, ವಿಶೇಷವಾಗಿ ಸೋಡಾ, ಕೋಲಾ, ಪ್ಯಾಕೆಟ್ ಜ್ಯೂಸ್. ಇವುಗಳಲ್ಲಿ ಇರುವ ಫ್ರಕ್ಟೋಸ್ ನೇರವಾಗಿ ಲಿವರ್ ಮೇಲೆ ಪರಿಣಾಮ ಬೀರುತ್ತದೆ. ಅದರ ಕಾರಣದಿಂದ ಫ್ಯಾಟಿ ಲಿವರ್ ಉಂಟಾಗಬಹುದು. ಈಗ ಮುಖ್ಯ ಪ್ರಶ್ನೆ: ಲಿವರ್ ಆರೋಗ್ಯಕ್ಕಾಗಿ ಯಾವ ಆಹಾರ ತಿನ್ನಬೇಕು? ಹಸಿರು ಸೊಪ್ಪುಗಳು, ಪಾಲಕ್ ಸೊಪ್ಪು, ಇತರ ಹಸಿರು ಸೊಪ್ಪುಗಳು. ಇವುಗಳಲ್ಲಿ ಆಂಟಿ ಆಕ್ಸಿಡೆಂಟ್, ಗ್ಲುಟಥಿಯಾನ್ ಉತ್ಪತ್ತಿಗೆ ಸಹಾಯ ಮಾಡುವ ಅಂಶಗಳು ಇರುತ್ತವೆ. ಇವು ಲಿವರ್ ರಕ್ಷಣೆಗೆ ಸಹಾಯ ಮಾಡಬಹುದು. ಮೊಟ್ಟೆಯಲ್ಲಿ ಇರುವ ಕೋಲಿನ್ ಲಿವರ್ ಆರೋಗ್ಯಕ್ಕೆ ಬಹಳ ಮುಖ್ಯ. ಇದು ಫ್ಯಾಟ್ ಮೆಟಬಾಲಿಸಮ್, ಲಿವರ್ ಕಾರ್ಯಕ್ಷಮತೆ ಇವುಗಳಿಗೆ ಸಹಾಯ ಮಾಡುತ್ತದೆ. ಅಗಸೆ ಬೀಜ. ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇರುತ್ತದೆ. ಇದು ಉರಿಯೂತ ಕಡಿಮೆ ಮಾಡುತ್ತದೆ, ಲಿವರ್ ಆರೋಗ್ಯಕ್ಕೆ ಬೆಂಬಲ ನೀಡುತ್ತದೆ. ನೆಲ್ಲಿಕಾಯಿ. ನೆಲ್ಲಿಕಾಯಿ ವಿಟಮಿನ್ ಸಿ ನ ಅತ್ಯುತ್ತಮ ಮೂಲ. ವಿಟಮಿನ್ ಸಿ ಆಂಟಿ ಆಕ್ಸಿಡೆಂಟ್, ಲಿವರ್ ರಕ್ಷಣೆಗೆ ಸಹಾಯ. ನಿಂಬೆಹಣ್ಣು. ನಿಂಬೆಹಣ್ಣು ಜೀರ್ಣಕ್ರಿಯೆ ಸುಧಾರಿಸುತ್ತದೆ, ದೇಹದ ಡಿಟಾಕ್ಸ್ ಪ್ರಕ್ರಿಯೆಗೆ ಸಹಾಯ ಮಾಡುತ್ತದೆ. ನಾರಿನಾಂಶ ಇರುವ ಆಹಾರ. ಫೈಬರ್ ತುಂಬಿರುವ ಆಹಾರಗಳು ಜೀರ್ಣಕ್ರಿಯೆ ಸುಧಾರಿಸುತ್ತದೆ, ದೇಹದಿಂದ ವಿಷಾಂಶ ಹೊರಹಾಕಲು ಸಹಾಯ ಮಾಡುತ್ತದೆ. ಲಿವರ್ ಆರೋಗ್ಯಕ್ಕೆ ಪ್ರಮುಖ ಅಭ್ಯಾಸಗಳು. ಆಹಾರ ಮಾತ್ರ ಸಾಕಾಗುವುದಿಲ್ಲ, ಕೆಲವು ಅಭ್ಯಾಸಗಳು ಕೂಡ ಮುಖ್ಯ. ಸಾಕಷ್ಟು ನೀರು ಕುಡಿಯಿರಿ.
ನೀರು ವಿಷಾಂಶ ಹೊರಹಾಕಲು ಮೂತ್ರ ವ್ಯವಸ್ಥೆ ಸರಿಯಾಗಿರಲು ಮುಖ್ಯ. ನಿಯಮಿತ ವ್ಯಾಯಾಮ, ಸ್ವಲ್ಪ ವಾಕಿಂಗ್ ಕೂಡ ಸಾಕು. ಇದು ತೂಕ ನಿಯಂತ್ರಣ, ಲಿವರ್ ಫ್ಯಾಟ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ದಿನದಲ್ಲಿ ಸುಮಾರು 14ರಿಂದ 16 ಗಂಟೆ ಉಪವಾಸ ಇಟ್ಟರೆ ದೇಹದಲ್ಲಿ ಆಟೋಫೇಜಿಕ್ ಪ್ರಕ್ರಿಯೆ ಸಕ್ರಿಯವಾಗುತ್ತದೆ. ಇದು ಕೋಶಗಳ ಸ್ವಚ್ಛತೆಗೆ ಸಹಾಯ ಮಾಡುತ್ತದೆ. ಮುಖ್ಯ ಸತ್ಯ: ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಲಿವರ್ ಡಿಟಾಕ್ಸ್ ಅಂದ್ರೆ ಒಂದು ದಿನದಲ್ಲಿ ಆಗುವ ಪ್ರಕ್ರಿಯೆ ಅಲ್ಲ. ಅದು ಒಂದು ಜೀವನ ಶೈಲಿ ಬದಲಾವಣೆ. ಸರಿಯಾದ ಆಹಾರ, ಸರಿಯಾದ ನಿದ್ರೆ, ಸರಿಯಾದ ವ್ಯಾಯಾಮ ಇವುಗಳೊಂದಿಗೆ ಲಿವರ್ ಆರೋಗ್ಯ ಸುಧಾರಿಸಬಹುದು. ನಮ್ಮ ದೇಹದಲ್ಲಿ ನಿಶ್ಶಬ್ದವಾಗಿ ಕೆಲಸ ಮಾಡುತ್ತಿರುವ ಅತ್ಯಂತ ಮಹತ್ವದ ಅಂಗವೇ ಲಿವರ್. ಅದನ್ನು ರಕ್ಷಿಸುವುದು ನಮ್ಮ ಕೈಯಲ್ಲಿದೆ. ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಆರೋಗ್ಯವಾಗಿರಿ.